ಮಾರ್ನಿಂಗ್. ಬೆಳಗ್ಗೆ ಎದ್ದಿದ ತಕ್ಷಣ ನಂದು ಮುಖ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿರುತ್ತೆ. ಅಂದರೆ ನಂದು ಕಣ್ಣು ತುಂಬ ಚಿಕ್ಕ ಚಿಕ್ಕ ಕಣ್ಣು. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ವೆಲ್ಲಿಂಗ್ ಅನಿಸ್ತಿರುತ್ತೆ. ಸೊ ನನಗೂ ಕಣ್ಣು ಬಿಡೋಕ್ಕೂ ಆಗಲ್ಲ ಅಷ್ಟಾಗಿ. ಸೊ ಈಗ ಬೆಳಗ್ಗೆ ಎದ್ದು ನಮ್ಮ ಡೈಲಿ ಏನು ಬ್ರಷ್ ಮಾಡೋದು ಎಲ್ಲ ಏನಿರುತ್ತೆ ಒಂದು ರುಟೀನ್ ಸೆಟ್ ಮಾಡಿಕೊಂಡು ಕೆಲವೊಂದು ಮೆಥಡ್ಸ್ನ ಅದರಲ್ಲಿ ಅಡಿಷ್ನಲಾಗಿ ಸೇರಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು. ಇವಾಗ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಮೂಡ್ ಆ್ಯಕ್ಟಿವ್ ಆಗುತ್ತೆ. ಇವಾಗ ಸ್ವಲ್ಪ ಫ್ರೆಶ್ ಫೀಲ್ ಆದಮೇಲೆ ನಮಗೆ ಡೇನ ಚೆನ್ನಾಗಿ ಸ್ಟಾರ್ಟ್ ಮಾಡೋಕ್ಕೆ ಖುಷಿಯಿಂದ ಸ್ಟಾರ್ಟ್ ಮಾಡ್ಬೋದು ಡೇನ. ಸೊ ಫಸ್ಟು ಬ್ರಷ್ ಮಾಡಿಕೊಂಡೆಲ್ಲ ಬಂದಾದಮೇಲೆ ಇದು 2 ಲೀಟರ್ಸ್ ಆಫ್ ವಾಟರ್ ಬಾಟಲು, ಇದೊಂಥರ ಚೆನ್ನಾಗಿದೆ. ಸೊ ಲೆಟ್ ಸ್ಟಾರ್ಟ್ ದ ಡೇ ಅಂತೆಲ್ಲ ಇದೆ. ಸ್ಟಾರ್ಟ್ ಗುಡ್ ಮಾರ್ನಿಂಗ್ 9 ಗಂಟೆಗೆ, 11 ಗಂಟೆಗೆ, 1 ಗಂಟೆಗೆ ಎಷ್ಟೆಷ್ಟು ಲೀಟ್ರು ನೀರು ಅಂಥೇಳಿ ಕೊಟ್ಟಿದ್ದಾನೆ. ಒಂಥರ ಚೆನ್ನಾಗಿದೆ. 2 ಲೀಟ್ರ್ ಕೆಪಾಸಿಟಿ ಇದೆ. ಸೊ ಇದರಲ್ಲಿ ನೀರನ್ನು ಫಿಲ್ ಮಾಡಿಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದಾಗ ಈ ಒಂದು ವಾಟರ್ ಬಾಟಲ್ಗೆ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಗ್ರ್ಯಾಟಿಟ್ಯೂಡ್ ಹೇಳಿಬಿಟ್ಟು ಫುಲ್ ಡೇ ಇದೇ ನೀರನ್ನೇ ಕುಡಿತೀನಿ. ಸೊ ಇದಕ್ಕಿಂತ ಜಾಸ್ತಿನೇ ಕುಡಿತೀನಿ. ಅಂದರೆ ಮಧ್ಯದಲ್ಲಿ ಅಡುಗೆ ಮಾಡ್ತಾ ಅಥವಾ ಕಿಚನಲ್ಲಿ ಏನಾದರೂ ಇದ್ದರೆ ಅಲ್ಲೇ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಕುಡಿತಾ ಇರ್ತೀನಿ. ಊಟದ ಮಧ್ಯೆ ಕುಡಿತಾ ಇರ್ತೀವಿ. ಅದನ್ನು ಬಿಟ್ಟು ಈ ನೀರನ್ನ 2 ಲೀಟ್ರಷ್ಟು ಕುಡಿತೀನಿ. ಟೋಟಲಾಗಿ ಅದೆಲ್ಲ 1 ಲೀಟ್ರು ಅಂತ ಅಂದ್ಕೊಂಡ್ರು ಪರ್ ಡೇ 3 ಲೀಟ್ರ್ ನೀರು ಆಗುತ್ತೆ. ಸೊ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಇದು ತುಂಬ ದಿನವೇ ಆಯಿತು ಫಾಲೋ ಮಾಡ್ತಾ. ನನ್ನ ಹಳೆ ವ್ಲಾಗ್ಸಲ್ಲಿ ಕೂಡ ನೀವು ನೋಡಿರ್ತೀರ. ಸೊ ಫಸ್ಟ್ ಇದಕ್ಕೆ ಗ್ರ್ಯಾಟಿಟ್ಯೂಡ್ ನೋಡ್ತಾ ಇದೆ. ವ್ಲಾಗ್ ಮಾಡುವಾಗ ಏನಾಗುತ್ತೆ ಅಂದರೆ ಟೈಮೇ ಸಾಕಾಗಲ್ಲ. ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡು, ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡು, ಇದೇ ಕೆಲಸ ಆಗೋಗುತ್ತೆ. ಸೊ ಹಾಗಾಗಿ ನನಗೆ ತುಂಬ ಕೆಲಸ ಇರಲ್ವಲ್ಲ, ಅವತ್ತು ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಟ್ರೈ ಮಾಡ್ತೀನಿ. ಎಷ್ಟರ ಮಟ್ಟಿಗೆ ಹೋಗುತ್ತೇನೋ ಗೊತ್ತಿಲ್ಲ. ನಾನು ತುಂಬ ಈ ಸರಿ ತುಂಬ ಹೋಪ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ, 70 to 80% ಆಫ್ ವಾಟರ್ ಇದ್ದೇ ಇರುತ್ತೆ. ಸೊ ನಮ್ಮ ಬಾಡಿಲಿರುತ್ತೆ. ಮತ್ತು ಪಂಚಭೂತಗಳಲ್ಲಿ ನೀರು ಕೂಡ ಒಂದಾಗಿರುತ್ತೆ. ಸೊ ಹಾಗಾಗಿ ಪ್ರಕೃತಿಗೆ ತುಂಬ ಕನೆಕ್ಟ್ ಆಗಿರೋವಂಥ ಕಂಟೆಂಟ್ ಬಂದುಬಿಟ್ಟು ವಾಟರ್. ಸೊ ನಾವು ವಾಟರ್ ಮೂಲಕ ನಮ್ಮ ಇಷ್ಟಗಳನ್ನ ಈಡೇರಿಸ್ಕೋಬೋದು, ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಸೊ ಇದನ್ನು ಫಿಲ್ ಮಾಡ್ಕೊಂಡ್ಮೇಲೆ ನಾವು ಇದು ಎಡಗೈಯಲ್ಲಿ ಈ ಥರ ಹೋಲ್ಡ್ ಮಾಡಿ, ಮೇಲೆ ಬಲಗೈನ ಈ ಥರ ಹೋಲ್ಡ್ ಮಾಡಿ, ಈ ಥರ. ಓಕೆನಾ? ನೀವು ಒಂದು ಚಿಕ್ಕ ಗ್ಲಾಸ್ನಲ್ಲಿ ನೀರು ತೊಗೊಂಡು ಕೂಡ ಸೇಮ್ ಇದೇ ಥರನ ಮಾಡ್ಬೋದು. ಬಟ್ ನಾನು ಈ 2 ಲೀಟ್ರ್ ನೀರಿಗೆ ಫುಲ್ ಗ್ರ್ಯಾಟಿಟ್ಯೂಡ್ ಹೇಳಿಬಿಟ್ಟು ಇಟ್ಟಿರ್ತೀನಿ. ಸೊ ಫುಲ್ ಡೇ ಅದನ್ನೇ ಕುಡಿತೀನಿ. ಸೊ ಹಾಗಾಗಿ ನಂಗೆ ಇದು ಸೆಟ್ ಆಗಿದೆ. ನೀವು ಹಂಗಾಗಲ್ಲ ಅಂತಂದರೆ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಸೇಮ್ ಇದೇ ಥರ ಹೋಲ್ಡ್ ಮಾಡಿಟ್ಬಿಟ್ಟು ಬೆಳಗ್ಗೆ 1 ಗ್ಲಾಸ್ ಕೊಟ್ಟರು ಓಕೆ. ಬಟ್ ಇಲ್ಲ ಬಾಟಲಲ್ಲಿ ಮಾಡ್ತೀನಿ ಅಂದರೆ ನೀವು ಇದೇ ಥರನೇ ಮಾಡ್ಬೋದು. ಸೊ ಈ ರೀತಿಯಾಗಿ ಇಟ್ಕೊಳ್ಳಿ. ನಾನು ಮನಸ್ಸಲ್ಲಿ ಹೇಳ್ಕೊಂಡಿರ್ತೀನಿ ಗ್ರ್ಯಾಟಿಟ್ಯೂಡ್. ಸೊ ನೋಡಿ, ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನೀರು ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ. ಇದಕ್ಕೆ ಯಾವುದು ಕಲರ್ ಇರಲ್ಲ, ಇದಕ್ಕೆ ಯಾವುದು ಭೇದ ಭಾವ ಇರಲ್ಲ ಅಂತ ಅರ್ಥ. ಸೊ ನಾವೇನೇ ಹೇಳಿದ್ರು ನೀರು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ನೀರಿಗೆ ತುಂಬ ಎನರ್ಜಿ ಇದೆ, ಅದು ಗೊತ್ತಿರೋ ವಿಚಾರನೇ ಎಲ್ಲರಿಗೂ. ಸೊ ಹಾಗಾಗಿ ನಾವು ಇದಕ್ಕೆ ಏನೇ ಹೇಳ್ಕೊಂಡ್ರು ಪಾಸಿಟಿವಿಟಿನ ತುಂಬಿದ್ರೆ ಇದು ಫಿಲ್ ಮಾಡ್ಕೊಳ್ಳುತ್ತೆ. ದೆನ್ ನಮ್ಮಲ್ಲಿ ನಾವು ಈ ನೀರನ್ನ ಕುಡಿದಾಗ ನಮ್ಮಲ್ಲೂ ಕೂಡ ಪಾಸಿಟಿವಿಟಿ ಫಿಲ್ ಆಗ್ತಾ ಹೋಗುತ್ತೆ. ಸೊ ಅದೇ ಈ ಪ್ರೊಸೀಜರ್. ನಾನು ಇದನ್ನು ತುಂಬ ದಿನದಿಂದಲೇ ಫಾಲೋ ಮಾಡ್ತಿದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಹಾಗಾಗಿ ಒಂಥರ ಈ ಬಾಟಲ್ನ ಒಂಥರ ಮಗು ಥರನೇ ಫೀಲ್ ಮಾಡಿ, ಲೈಕ್ ಅಂದರೆ ಮಗು ಹತ್ರ ಹೋದಾಗ, ಒಂದು ಮಗು ಜೊತೆಲಿದ್ದಾಗ ನಮಗೆ ಎಷ್ಟು ಖುಷಿ ಫೀಲ್ ಆಗುತ್ತೆ, ಎಷ್ಟು ಒಂದು ಟ್ರಾನ್ಸ್ಪರೆಂಟ್ ಮನಸ್ಸಿರುತ್ತಲ್ವ ಮಕ್ಕಳಿಗೆ. ಸೊ ಅದೇ ಥರನೇ ಈ ನೀರು ಕೂಡ ತುಂಬಾ ಟ್ರಾನ್ಸ್ಪರೆಂಟ್. ಏನೇ ಹೇಳಿದ್ರು ಕೇಳುತ್ತೆ. ನಮ್ಮ ಒಳ್ಳೆ ಥಾಟ್ಸ್ನ ಇದಕ್ಕೆ ಫಿಲ್ ಮಾಡಿ ನಾವು ಅದನ್ನು ಕುಡಿಯೋದ್ರಿಂದ ಸೊ ನಮ್ಮಲ್ಲೂ ಒಳ್ಳೆ ಥಾಟ್ಸ್ ಆ್ಯಂಡ್ ಪಾಸಿಟಿವಿಟಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾನು ಮಾಡ್ತೀನಿ ಆ್ಯಂಡ್ ರಿಯಲಿ ಇದು ವರ್ಕ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿ ಕುಡಿದಾಗ ಏನಾಗುತ್ತೆ, ಹೋಲ್ ಡೇ ನಿಮಗೆ ತುಂಬ ಪ್ರಾಡಕ್ಟಿವ್ ಅನಿಸುತ್ತೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತೀರ. ಆಮೇಲೆ ನಾವು ಏನೇ ನೆಗೆಟಿವ್ ಥಾಟ್ಸ್ ಥಿಂಕ್ ಮಾಡ್ತೀವಿ ಅಂತಂದರೂ ಆದಷ್ಟು ಕಡಿಮೆ ಆಗುತ್ತೆ.
ಮತ್ತು ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಕೆಲವೊಂದು ಚೇಂಜಸ್ನ ನಾವು ಮಾಡ್ಕೋತಾ ಹೋಗ್ತೀವಿ, ನಮಗೆ ಗೊತ್ತಿಲ್ಲದೆ ಆಗುತ್ತೆ, ಯೂನಿವರ್ಸ್ ಅದನ್ನು ಮಾಡಿಸುತ್ತೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಈ ಒಂದು ಮ್ಯಾಜಿಕ್ ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್. ಸೊ ನನಗಂತೂ ತುಂಬ 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 ಇಷ್ಟ ಇದು. ಎಷ್ಟೊಂದು ಸರಿ ಬೇಜಾರಾದಾಗ ಬೈಕೊಂಡಿದ್ದೀನಿ, ಅಂದರೆ ಅದನ್ನು ಜಾಸ್ತಿ ಮಾಡಬಾರ್ದು. ಬಟ್ ಏನಾದರೂ ಬೇಜಾರಾದಾಗ ನೀನು ನನ್ನೊಳಗೆ ಹೋದರೆ ಸೊ ನನಗೆ ಅದೆಲ್ಲ ಹೀಲ್ ಆಗುತ್ತೆ, ಅದೆಲ್ಲ ರಿಮೂವ್ ಮಾಡ್ತಾ ಬರ್ತೀಯಾ, ಪ್ಲೀಸ್ ಅದೆಲ್ಲ ಹೋಗಿ ಕ್ಲೀನ್ ಮಾಡು ಅಂತೆಲ್ಲ ಹೇಳ್ಕೊತೀನಿ. ಸೊ ತುಂಬ ಕನೆಕ್ಟ್ ಆಗಿದ್ದೀನಿ ವಾಟರ್ ಜೊತೆಗೆ, ಮಾತಾಡ್ತಿರ್ತೀನಿ. ಇದೆಲ್ಲ ನಿಮಗೆ ಹುಚ್ಚುತನ ಅಂತ ಅನಿಸ್ಬಹುದು, ಬಟ್ ನೀರಿಗೆ ತುಂಬ ಎನರ್ಜಿ ಇದೆ. ಇವಾಗ ನೋಡಿ, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೆಲ್ಲ ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಆಗುತ್ತೆ, ಯಾಕೆ ಗೊತ್ತಾ? ಅದಕ್ಕೊಂದು ಎನರ್ಜಿ ಇದೆ, ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಸೊ ತುಂಬ ಡೀಪಾಗೆಲ್ಲ ತಿಳ್ಕೊಳ್ಳೋದಿದೆ ಎಷ್ಟೊಂದು ವಿಚಾರಗಳನ್ನು, ಬಟ್ ಇಟ್ಸ್ ವರ್ಕ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಆಯಿತಾ? ಸೊ ಆಲ್ರೆಡಿ ತುಂಬ ಜನ ಟ್ರೈ ಮಾಡ್ತಿದ್ದಾರೆ, ನೀವು ಟ್ರೈ ಮಾಡಿ. ಪಪ್ಪಾಯ ಇದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದರು. ಸೊ ಅವರಿನ್ನು ಜಿಮ್ಮಿಗೆ ಹೊರಡ್ತಾರೆ. ಸೊ ಹಾಗಾಗಿ ಅವರಿಗೆ ಬೆಳಗ್ಗೆ ಟೈಮು ಏನಾದರೂ ಪ್ರೀ ವರ್ಕೌಟ್ಗೆ ಏನಾದರೂ ತಿನ್ನೋಕ್ಕೆ ಕೊಡಲೇಬೇಕು. ಅಂದರೆ ಪಪ್ಪಾಯ, ಸಮ್ ಟೈಮ್ ಓಟ್ಸ್ ಕೊಡ್ತೀನಿ, ಸಮ್ ಟೈಮ್ ಓಟ್ಸ್ ಮಿಲ್ಕ್ ಮಾಡಿಕೊಡ್ತೀನಿ, ಸಮ್ ಟೈಮ್ ಆ್ಯಪಲ್, ಬನಾನಾ ಏನಾದ್ರು ತಿನ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಸೊ ಇವತ್ತು ಪಪ್ಪಾಯ ಇತ್ತು, ಪಪ್ಪಾಯ ಕಟ್ ಮಾಡಿಕೊಟ್ಟೆ. ಅದಾದಮೇಲೆ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ಈ ಒಂದು ರಿಚುವಲ್ಸ್ ಎಲ್ಲ ಆಲ್ರೆಡಿ ನಾನು ಹಳೆ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ, ಗೊತ್ತಿರುತ್ತೆ ನಿಮಗೆ. ಸೊ ಫಸ್ಟು ಕಿಚನ್ನು ಹೆಂಗೆ ಕ್ಲೀನ್ ಮಾಡಿ ಮಲಗಿದ್ರೂ ಕೂಡ ಮತ್ತೆ ಬೆಳಗ್ಗೆ ಒಂದ್ಸರಿ ನಾನು ಒರೆಸ್ಕೊಂಡೆ ಸ್ಟಾರ್ಟ್ ಮಾಡೋದು. ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸಾಂಬಾರು ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ, ಮತ್ತು ಹಾಲೆಲ್ಲ ಬಿಸಿಗೆ ಇಟ್ಕೊಂಡೆ. ಸೊ ಇದು ಜೀರಿಗೆ, ಸೋಂಪು ಮತ್ತೇನು ಅಷ್ಟೇ, ಜೀರಿಗೆ ಮತ್ತು ಸೋಂಪು ನೆನೆಸಿಟ್ಟಿರೋಂಥ ವಾಟರ್, ಅಂದರೆ ರಾತ್ರಿನೇ ಸೋಪ್ ಮಾಡಿಟ್ಟಿದ್ದೆ. ಸೊ ಇವಾಗ ಇದನ್ನು ಜಸ್ಟ್ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಕುಡಿಯೋಣ. ಸೊ ನನಗೆ ಡಿಟಾಕ್ಸ್ ವಾಟರ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟೆ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಜಿಮ್ಗೆ ಹೊರಟರು. ನಾನು ಬೋರ್ ಬೇರೆ ಆನ್ ಮಾಡಬೇಕಾಗಿತ್ತು, ನೀರು ಇರಲಿಲ್ಲ. ಸೊ ಹಂಗಾಗಿ ಬೋರ್ ಆನ್ ಮಾಡೋಣ ಅಂತೇಳಿ ಕೆಳಗೆ ಬಂದೆ. ಏನು ಗಾಡಿದಾ? ನಾಳೆವರೆಗೂ ಇದ್ರೆ ಸಾಕು, ಸಾಯಂಕಾಲ ತನಕ, ಆಮೇಲೆ ಬರ್ತಾರೆ. ಬಾಯ್. ಸೊ ಅವ್ರನ್ನ ಹಾಗೆ ಜಿಮ್ಗೆ ಹೊರಟಿದ್ರಲ್ಲ, ಸರಿ ಬಾಯ್ ಹೇಳಿ ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡಿದ್ದೆ. ನಮ್ಮ ಗ್ರೌಂಡ್ ಫ್ಲೋರೆಲ್ಲ ತೋರಿಸಿರಲಿಲ್ಲ ನಾನು ವೀಡಿಯೋದಲ್ಲೆಲ್ಲ, ಇವತ್ತು ಸ್ವಲ್ಪ ಶೂಟ್ ಮಾಡ್ಕೊಂಡು ತೋರಿಸ್ದೆ. ಹಾಗೆ ಓನರ್ ಇರಲಿಲ್ಲ, ಊರಿಗೆ ಹೋಗಿದ್ರು ಅವರು. ಸೊ ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕೋಕ್ಕೆ ಹೇಳೋಗಿದ್ರು. ಒಂದ್ಸರಿ ಗಿಡ ಎಲ್ಲ ನೋಡಿಬಿಟ್ಟು ನೀರು ಹಾಕ್ಬಿಟ್ಟು ಬಂದೆ. ಸೊ ನೋಡಿ, ನಮ್ಮ ತುಳಸಿ ಪಾಟ್ನ ತುಂಬ ಜನ ಇಷ್ಟಪಡ್ತಿರಲ್ಲ. ಇದು ನಮ್ಮ ಮನೆ ಓನರ್ ಇದ್ದಾರಲ್ಲ, ಅವ್ರ ತುಳಸಿ ಪಾಟ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನನಗೆ ಇದು ತುಂಬ ಇಷ್ಟ, ಕಲ್ಲಲ್ಲಿ ಮಾಡಿರೋದು ಇದು ಆ್ಯಕ್ಚುಲಿ. ಮೇಲೆ ಬಂದೆ. ಹತ್ತಿ ಇಳಿಯೋದು ಅಂದರೆ ಒಂಥರ ಸಾಕಾಗ್ಬಿಡುತ್ತೆ. ಆ್ಯಕ್ಚುಲಿ ಅವರು ಪಾಪ ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಹೇಳೋಗಿದ್ರು, ಬೋರ್ ಆನ್ ಮಾಡ್ಕೊಳ್ಳಿ, ನೀರು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು. ಬಿಸಿಗಿಟ್ಟಿದ್ದೀನಿ
ಇಟ್ಟಿದ್ದೀನಿ. ಸೊ ಸಾಂಬಾರು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಲು ಕಾಯಕ್ಕಿಟ್ಟಿದ್ದೀನಿ. ನನಗೆ ಒಂದು ಡಿಟಾಕ್ಸ್ ವಾಟರ್ ಹೇಳಿದ್ನಲ್ಲ, ಅದನ್ನು ಬಿಸಿಗಿಟ್ಟಿದ್ದೀನಿ. ಮತ್ತು ನನಗೆ ಮೊನ್ನೆ ಒಬ್ಬರು ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿದ್ರು, ಆಯಿತಾ, ಹೇಳಿದ್ರೆ ಒಂದು ಸೆಕೆಂಡು. ನಾನು ಯೂಶ್ವಲಿ ಇನ್ಸ್ಟಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಅದರಲ್ಲಿ ನಾನು ಮೊನ್ನೆ ಈ ಥರ ಒಲೆ ಎಲ್ಲ ಒರೆಸಿ ರಂಗೋಲಿ ಬೊಟ್ಟೆಲ್ಲ ಇಟ್ಟ ಮೇಲೆ ಒಂದು ಲ್ಯಾಂಪ್ನ ಲೈಟ್ ಮಾಡಿಬಿಟ್ಟು ಒಂದು ಸ್ಟೋರಿ ಹಾಕಿದ್ದೆ. ಸೊ ಅದರಲ್ಲಿ ಒಬ್ಬರು ಕೇಳಿದ್ರು 3 ಒಲೆ ಇರೋ ಸ್ಟವ್ನ ಹಚ್ಚಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಾನು ಇದಕ್ಕೆ ವ್ಲಾಗಲ್ಲಿ ಉತ್ತರ ಕೊಡ್ತೀನಿ ಅಂಥೇಳಿ. ಆಧ್ಯಾತ್ಮ ಇರಲಿ, ತುಂಬ ಆಧ್ಯಾತ್ಮ, ನಾನು ತುಂಬ ನಂಬ್ತೀನಿ. ಆಧ್ಯಾತ್ಮ ಬೇಕು ಜೀವನಕ್ಕೆ, ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಬೇಡ, ಆಯಿತಾ. ನಂಬಿಕೆ ಇರಬೇಕು, ಬಟ್ ಮೂಢನಂಬಿಕೆ ಬೇಡ. ಸೂರ್ಯನ ಕಿರಣ ಹಂಗೆ ರಪರಪ ಅಂತಿದೆ ಮುಖಕ್ಕೆ. ಸೊ 3 ಒಲೆನ ಹಚ್ಚಬಾರ್ದಾ ಅನ್ನೋ ಒಂದು ಕನ್ಫ್ಯೂಷನ್ಗೆ ಇವತ್ತು ಹೇಳ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ಒಲೆನ ಬಂದು ನಾನು ಆಲ್ಮೋಸ್ಟ್ ಇದು 7 ಇಯರ್ಸ್ ಕಂಪ್ಲೀಟ್ ಆಗಿ 8 ಇಯರ್ಸ್ ರನ್ನಿಂಗು ಈ ಒಲೆ ಹಚ್ತಾ. ನಾನು ಮದುವೆ ಆಗಿ ಬಂದ ಹೊಸರಲ್ಲಿ ನಾವು ಇದಕ್ಕಿಂತ ಪ್ರೀವಿಯಸ್ ಒಂದು ಮನೆ ಬಾಡಿಗೆ ಇದ್ವಲ್ಲ, ಅಲ್ಲಿ ಇದನ್ನು ಓಪನ್ ಮಾಡಿಕೊಂಡು ಆ ಮನೆಯಿಂದ ಶುರು ಮಾಡಿದ್ದು. ಆಲ್ಮೋಸ್ಟ್ 7 ಇಯರ್ಸ್ ಕಂಪ್ಲೀಟ್ ಆಯಿತು. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಥಿಂಕೇ ಮಾಡಲ್ವಲ್ಲ ಯಾಕೆ ಅಂತ. ಇವಾಗ ಹಿಂದೆ ಎಲ್ಲ ಒಲೆ ಇರ್ತಿತ್ತು ಗೊತ್ತಾ, 2 ಒಲೆ ಇರ್ತಿತ್ತು, ಅಂದರೆ ಜೋಡಿ ಒಲೆ. ಸಿಂಗಲ್ ಒಲೆ ಯೂಶಲಿ ಯಾರು ಯೂಸ್ ಮಾಡ್ತಿರ್ಲಿಲ್ಲ, ಜೋಡಿ ಒಲೆ ಯೂಸ್ ಮಾಡ್ತಿದ್ರು. 2 ಒಲೆ ಮಧ್ಯದಲ್ಲಿ ಒಂದು ಪುಟಾಣಿ ಒಲೆ ಮಾಡಿರ್ತಿದ್ರು ಗೊತ್ತಾ. ನಮ್ಮನೇಲಿ ಇತ್ತು, ನಾವು ನಮ್ಮ ಊರ ಕಡೆ ಎಲ್ಲ ಯೂಶಲ್ ಆಗಿ ಇರ್ತಿತ್ತು. ಪುಟಾಣಿ ಗೂಡು ಒಲೆ ಅಂತ ಹೇಳಿ ಕರಿತಾ ಇದ್ವಿ ನಾವು. ಸೊ ಮೇನ್ ಒಲೆಯಲ್ಲಿ ನಾವು ಸೌದೆ ಹಾಕಿ ಉರ್ಸಿದ್ರೆ ಆ ಬೆಂಕಿ ಬಿಸಿ ಏನಿದೆ ಅದು ಆ ಗೂಡು ಒಲೆಗೂ ತಾಕ್ತಿತ್ತು. ಹಾಲು ಆ ಥರದ್ದೇನಾದರೂ ಯಾವಾಗಲೂ ಬಿಸಿಯಾಗೇ ಇರಬೇಕು ಅನ್ನೋವಂಥದ್ದೇನಿರುತ್ತಲ್ಲ, ಅದನ್ನೆಲ್ಲ ನಾವು ಆ ಒಲೆಯಲ್ಲಿ ಗೂಡು ಒಲೆಯಲ್ಲಿ ಇಡ್ತಾ ಇದ್ವಿ. ಅಂದರೆ ಅಲ್ಲಿಗೆ 3 ಒಲೆ ಲೆಕ್ಕನೇ ಆಯಿತು, ಆಯಿತಾ. ಸ್ಟೌವಲ್ಲೂ ಅಷ್ಟೇ, ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವು ಅಬ್ಸರ್ವ್ ಮಾಡಿರಲ್ಲ, ಅಬ್ಸರ್ವ್ ಮಾಡಿ ನೋಡಿ. ಸ್ಟೌವಲ್ಲಿ ಬರ್ನರ್ಸ್ ಹೆಂಗಿರುತ್ತೆ, ಒಂದು ದೊಡ್ಡದಿರುತ್ತೆ, ಈ ಕಡೆದು ಸ್ವಲ್ಪ ಚಿಕ್ಕದಿರುತ್ತೆ, ಮಧ್ಯಕ್ಕಿರುತ್ತಲ್ಲ ಅದು ತುಂಬ ಚಿಕ್ಕದಿರುತ್ತೆ. ಸೊ 3 ಸೈಜಲ್ಲಿ ಕೊಟ್ಟಿರ್ತಾರೆ ಬರ್ನಲ್ಸ್. ಒಂದು ದೊಡ್ಡದಿರುತ್ತೆ, 2ನೇದು ಸ್ವಲ್ಪ ಚಿಕ್ಕದಿರುತ್ತೆ, 3ನೇದು ತುಂಬ ಚಿಕ್ಕದಾಗಿರುತ್ತೆ. ಸೊ 3 ಬರ್ನಲ್ಲು ಸೈಜು ಚೇಂಜಸ್ ಇರುತ್ತೆ, ಓಕೆನಾ. ನಾವು ಒಲೆನೂ ಹಾಕಿಸುವಾಗ್ಲೂ ಹಾಗೆ ಹಾಕಿಸ್ತಾ ಇದ್ದಿದ್ದು. 2 ಜೋಡಿ ಒಲೆ ಹಾಕಿಸ್ತಾ ಇದ್ರು ಮೀಡಿಯಂ ಸೈಜಲ್ಲಿ, ಮಧ್ಯದಲ್ಲಿ ಒಂದು ಪುಟಾಣಿದು ಗೂಡು ಒಲೆ ಅಂತ ಹಾಕಿಸ್ತಿದ್ವಿ. ಈ ಬೆಂಕಿಯ ಜಳ ಅಥವಾ ಬಿಸಿ ಏನಿದೆ ಆ ಗೂಡು ಒಲೆಗೂ ತಾಕ್ತಿತ್ತು. ಹಾಲೆಲ್ಲ ಅಲ್ಲಿ ಬಿಸಿಗೆ ಇಟ್ಕೊತಾ ಇದ್ವಿ. ಸೊ ನಾವು ಈ ಥರ ಎಲ್ಲ ನಾನು ನೋಡಿದ್ದೀನಿ. ಸೊ ಹಂಗಾಗಿ ನನಗೆ 3 ಅನ್ನೋದೇನು ಮ್ಯಾಟ್ರ್ ಆಗಲ್ಲ. ನಾನು ಅಲ್ಲಿ ಒಲೆ ಹೆಂಗೆ ಕನ್ಸಿಡರ್ ಮಾಡ್ತಿದ್ವು, ಇಲ್ಲಿ ಈ ಸ್ಟವ್ನು ಹಂಗೆ ಕನ್ಸಿಡರ್. ಇನ್ನೊಂದು ಏನಂತ ಹೇಳಿದ್ರೆ, 3 ಅನ್ನೋದು ಅಪಶಕುನದ ನಂಬರ್ ಅಲ್ವೇ ಅಲ್ಲ. ನೀವು ಅದನ್ನ ಮೈಂಡಿಂದ ತೆಗ್ದಾಕ್ಬಿಡಿ. ಬಿಕಾಸ್ 3 ಅನ್ನೋ ವರ್ಡ್ಗೆ ಎಷ್ಟು ಮೀನಿಂಗ್ಫುಲ್ ಇದೆ ಗೊತ್ತಾ. ಮದುವೆಯಲ್ಲಿ ತಾಳಿ ಕಟ್ಟುವಾಗ ಗಂಟೆ ಎಷ್ಟು ಹಾಕ್ತಾರೆ, 3 ಗಂಟೆ ಹಾಕ್ತಾರೆ. ಈ ಪ್ರಪಂಚನ ಕಾಯ್ತಾ ಇರೋವಂಥ ತ್ರಿಮೂರ್ತಿಗಳು ಅವರು 3 ಜನ, ಬ್ರಹ್ಮ ವಿಷ್ಣು ಮಹೇಶ. ಇವಾಗ ಮಂತ್ರಗಳನ್ನೆಲ್ಲ ಹೇಳಿಸ್ತಾರಲ್ವಾ, ಅವಾಗ ಏನು ಹೇಳ್ತಾರೆ, ಏನಾದರೂ ಪೂಜೆಗಳನ್ನು ಮಾಡುವಾಗ ಮಂತ್ರಗಳನ್ನು ಹೇಳುವಾಗ 3 ಸರಿ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ, 3 ಸರಿ ಪೂಜೆ ಮಾಡಿ ಅಂತ ಹೇಳ್ತಾರೆ, ಪ್ರದಕ್ಷಿಣೆ 3 ಮಾಡಿ ಅಂತ ಹೇಳ್ತಾರೆ. ಈ ಥರ 3 ಅನ್ನೋ ನಂಬರ್ಗೆ ತುಂಬ ಪವರ್ ಇದೆ. ಅದು ಅಪಶಕುನದ ನಂಬರ್ ಅಲ್ವೇ ಅಲ್ಲ, ಅದು ಗುಡ್ ನಂಬರೇ, ಒಳ್ಳೆ ನಂಬರೇ. ಸೊ ಆಧ್ಯಾತ್ಮ ಇರಲಿ, ನಂಬಿಕೆ ಇರಲಿ, ಆದರೆ ಈ ಥರ ಮೂಢನಂಬಿಕೆ ಬೇಡ, ಆಯಿತಾ. 3 ಒಲೆ ಹಚ್ಚೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ ನನ್ನ ಪ್ರಕಾರ. ಸೊ ನಾವು ಒಳ್ಳೆ ಮನಸ್ಸಿಂದ ಹಚ್ಚಿ ಅಡುಗೆ ಮಾಡಬೇಕು, ಪ್ರೀತಿಯಿಂದ ಅಡುಗೆ ಮಾಡಬೇಕು, ಅಷ್ಟೇ ಮ್ಯಾಟ್ರಲ್ಲಿ. ಸೊ ಹಾಗಾಗಿ 3 ಒಲೆ ಹಚ್ಚೋದು ಏನು ಸಮಸ್ಯೆ ಅಲ್ಲ. 3 ಒಲೆ ನಿಮ್ಮ ಮನೇಲಿ ಏನಾದರೂ 3 ಬರ್ನಲ್ ಸ್ಟವ್ ಇದ್ದರೆ ಆರಾಮಾಗಿ ನೀವು ಯೂಸ್ ಮಾಡಿ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಇದನ್ನು 7 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ರಿಲೇಟಿವ್ಸ್ ಮನೆಗಳಲ್ಲಿ, ನನ್ನ ಫ್ರೆಂಡ್ಸ್ ಮನೆಗಳಲ್ಲಿ, ತುಂಬ ಜನ ಮನೆಗಳಲ್ಲಿ ನಾನು ನೋಡಿದ್ದೀನಿ 3 ಒಲೆ ಸ್ಟವ್ಸ್ ಇದೆ. ಸೊ ಇದೇನು ಬಿಗ್ ಮ್ಯಾಟ್ರ್ ಅಂತ ನನಗೆ ಅನಿಸೇ ಇಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೂ ಹೋಗಬೇಡಿ, ನೀವು ಹೋಗಬೇಡಿ. ನಾನಂತೂ ಇಲ್ಲಿವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ. ನನಗೆ ಸ್ಟವ್ ಚೇಂಜ್ ಮಾಡೋಕ್ಕೇ ಬೇಜಾರು ಅನಿಸುತ್ತೆ. ಯಾಕಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಎಷ್ಟು ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿಂದಿದ್ದೀನಿ, ಎಷ್ಟು ಒಳ್ಳೊಳ್ಳೆ ಫುಡ್ನ ಬೇಯಿಸ್ಕೊಟ್ಟಿದೆ ನನಗೆ ಆ ಸ್ಟವ್ ಗೊತ್ತಾ. ಸೊ ಅದೆಲ್ಲ ಈ ಥರದ್ದೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲೇ ಒಂದು ಪಾಸಿಟಿವ್ನ ಹುಡುಕಿ.
ಸ್ವಲ್ಪ ಇದೆಲ್ಲ ವಾಟ್ರ್ ಕುಡಿದು ಆಮೇಲೆ ಮತ್ತೆ ಸಿಗ್ತೀನಿ. ಮೊಬೈಲ್ ಸ್ವಲ್ಪ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ನಿಮಗೆ ಇದು ನೋಡುವಾಗ ತುಂಬ ಫನ್ನಿ ಅನಿಸ್ಬೋದು, ಬಟ್ ನಿಜವಾಗ್ಲೂ ಬಾಡಿಗೆ ಇದು ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಹೆಂಗೆ ಮಾಡ್ತಿದ್ದೆ ಅಂದರೆ, ನನ್ನ ಹಸ್ಬೆಂಡ್ ಇದ್ದರೆ ನಾನು ಈ ಥರ ವರ್ಕೌಟ್ಸ್ ಎಲ್ಲ ಮಾಡೋಕ್ಕೆ ತುಂಬ ಮುಜುಗರ ಪಟ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಆದರೂ ನಂಗೆ ಒಂಥರ ಮುಜುಗರ ಅನಿಸ್ತಿತ್ತು. ಸೇ ಗುಡ್ ಮಾರ್ನಿಂಗ್, ಸೇ ಗುಡ್ ಮಾರ್ನಿಂಗ್. ಸೊ ಒಂಥರ ಮುಜುಗರ ಅನಿಸ್ತಿತ್ತು. ನನ್ನ ಹಸ್ಬೆಂಡ್ ಇದ್ದರೆ ಅವ್ರ ಮುಂದೆ ಮಾಡೋಕ್ಕೆ ತುಂಬ ಮುಜುಗರ ಅನಿಸ್ತಿತ್ತು. ಬಟ್ ನಾನು ಅದನ್ನು ಆ ಥರ ತೊಗೊಳ್ಲಿಲ್ಲ. ಇದು ನನ್ನ ಆರೋಗ್ಯ, ನನ್ನ ಬಾಡಿಗೆ ನಾನು ಕೊಟ್ಕೊಳ್ಲೇಬೇಕು. ಸೊ ಅವ್ರು ನೋಡ್ತಾರೆ ಅಂತ ನಾನು ಬಿಟ್ಕೊಂಡು ಕೂತ್ರೆ ನನ್ನ ಹೆಲ್ತ್ ಹಾಳಾಗುತ್ತೆ. ಅವರು ನಗ್ತಾ ಇರ್ತಿದ್ರು ನಾನು ಈ ಥರ ಎಲ್ಲ ಡ್ಯಾನ್ಸ್ ಮಾಡುವಾಗ. ಯೂಶಲಿ ಯಾರೇ ಆದರೂ ಗಂಡು ಮಕ್ಕಳು ಹಸ್ಬೆಂಡ್ಸ್ ನಗ್ತಾರೆ. ಸೊ ಅವರು ನಗ್ತಾ ಇರ್ತಿದ್ರು ನಾನು ಮಾಡೋದೆಲ್ಲ ನೋಡಿಬಿಟ್ಟು. ಸೊ ನನಗೆ ಒಂಥರ ನಾಚಿಕೆ ಅನಿಸ್ತಿತ್ತು, ಒಂಥರ ಮುಜುಗರ ಅನಿಸ್ತಿತ್ತು. ಅವಾಗೆಲ್ಲ ಸ್ಟಾಪ್ ಮಾಡಿಬಿಡ್ತಿದ್ದೆ. ಬಟ್ ಇವಾಗ ಹಂಗೆ ಮಾಡಲ್ಲ. ಇವಾಗ ನನ್ನ ಹೆಲ್ತು ಅವ್ರು ಏನಾದ್ರು ನಕ್ಕಲಿ, ಅವ್ರಿಗೆ ಏನಾದ್ರು ಮಾತಾಡಲಿ ಅಂದ್ಬಿಟ್ಟು ನಾನು ಪಡಿ ನಾನು ಮಾಡ್ತೀನಿ. ಬಟ್ ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ಮೋಟಿವೇಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಎದ್ದೇಳು, ಬೆಳಗ್ಗೆ ಮಾಡು ವರ್ಕೌಟು, ಡೈಲಿ ಮಾಡು ಶ್ವೇತಾ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನನಗೆ ಎದ್ದೇಳಕ್ಕೆ ಆಗ್ತಿರಲಿಲ್ಲ. ಇಷ್ಟು ದಿವಸ ಏನೋ ಒಂಥರ ಲೇಸಿನೆಸ್ ಥರ ಆಗೋಗಿತ್ತು. ಬಟ್ ಇವಾಗ ಆಲ್ಮೋಸ್ಟ್ ಏಪ್ರಿಲಿಂದ ನಾನು ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ. ಇವಾಗ ಫುಲ್ ಕಂಪ್ಲೀಟ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಡೈಲಿ ಮಾಡ್ತಿದ್ದೀನಿ, ಮಿಸ್ ಮಾಡ್ತಾಯಿಲ್ಲ. ಆ್ಯಂಡ್ ನಾನು ಮಾಡಿದಂದ್ರೆ ನನ್ನ ಮಗಳು ನೆನಪಿಸ್ತಾಳೆ, ನನ್ನ ಹಸ್ಬೆಂಡ್ ನೆನಪಿಸ್ತಾರೆ, ಮಾಡ್ದಾ ಇವತ್ತು ವರ್ಕೌಟ್ ಅಂತೇಳಿ. ಸೊ ಹಾಗಾಗಿ ತುಂಬ ರಿಫ್ರೆಶ್ ಫೀಲ್ ಸಿಗುತ್ತೆ. ಡೈಲಿ ವರ್ಕೌಟ್ ಮಾಡಿ. ಆ್ಯಕ್ಚುಲಿ ವರ್ಕೌಟ್ ಮಾಡೋಕ್ಕಾಗಿಲ್ಲ ಅಂದರೂ ಯಾವುದೋ ಒಂದು ತಪಾಂಗುಚ್ಚಿ ಸಾಂಗ್ ಆದರೂ ಹಾಕ್ಕೊಂಡು, ನಿಮ್ಮ ಫೇವ್ರೆಟ್ ಸಾಂಗು ಯಾವುದು, DJ ಸೌಂಡ್ಸ್ ಎಲ್ಲ ಇರುತ್ತಲ್ಲ, ಆ ಥರದ್ದು ಯಾವುದೋ ಒಂದು ಸಾಂಗ್ಸ್ ಹಾಕ್ಕೊಂಡು ಅಟ್ಲೀಸ್ಟ್ ಅದಕ್ಕಾದರೂ ಡ್ಯಾನ್ಸ್ ಮಾಡಿ, ಒಂದು 2-3 ಸಾಂಗಿಗಾದರೂ ಡ್ಯಾನ್ಸ್ ಮಾಡಿ. ಅದಾದಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಅವತ್ತಿನ ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಅವಲಕ್ಕಿ ಮಾಡಿದ್ದೆ. ಅದು ಯಾವುದನ್ನು ನಾನು ಶೂಟ್ ಮಾಡ್ಕೊಳ್ಲಿಲ್ಲ. ಮಧ್ಯಾಹ್ನ ಹಸ್ಬೆಂಡ್ ಆಫೀಸಿಂದ ಮನೆಗೆ ಬರ್ತೀನಿ ಊಟಕ್ಕೆ ಅಂತ ಹೇಳಿದರು. ಅಂದರೆ ನಿಯರಲ್ಲೆಲ್ಲೋ ಇದ್ದರು. ಸೊ ಹಾಗಾಗಿ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿ ಮತ್ತೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಹಿಂದೆನೇ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಮಸೊಪ್ಪು ಮಾಡಿ, ರೈಸ್ ಮಾಡಿ, ಸೊ ಹಪ್ಳ ಎಲ್ಲ ಹಾಕಿದ್ದೆ. ಸೊ ಈ ರೀತಿಯಾಗಿತ್ತು. ಹಾಗಾಗಿ ಯಾವುದು ವ್ಲಾಗ್ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಧ್ಯಾಹ್ನದ ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಬಂದಿದ ತಕ್ಷಣ ಫಸ್ಟ್ ಅವರಿಗೆ ಊಟಕ್ಕೆಲ್ಲ ಹಾಕ್ಕೊಟ್ಟು ನಾನು ಊಟ ಮಾಡಿಕೊಂಡು, ಮಗಳಿಗೂ ನನ್ನ ಜೊತೆಗೇ ತಿನ್ನಿಸ್ಬಿಡ್ತೀನಿ. ನಾನು ಊಟ ಮಾಡ್ತಾನೆ ಅವಳಿಗೂ ತಿನ್ನಿಸ್ಬಿಡ್ತೀನಿ. ನಾನು ಒಂದ್ಸರಿ ಊಟಕ್ಕೆ ಕೂತ್ಕೊಳ್ಳೋದು, ಅವಳಿಗೊಂದ್ಸರಿ ತಿನ್ನಿಸೋದು, ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ನನ್ನ ತಟ್ಟೆಲ್ಲೇ ಹಾಕ್ಕೊಂಡು ಅವಳಿಗೂ ನನ್ನ ಜೊತೆನೇ ನಾನು ಊಟ ಮಾಡ್ಕೊಂಡೆ ಅವಳಿಗೂ ತಿನ್ನಿಸ್ಬಿಡ್ತೀನಿ. ಸೊ ಈ ರೀತಿಯಾಗಿತ್ತು ಇವತ್ತಿನ ದಿನ. ಬ್ರೇಕ್ಫಾಸ್ಟ್ ಕ್ಲಿಪ್ಪಿಂಗ್ಸು ಅದೊಂದು ಸ್ವಲ್ಪ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಶೂಟ್ ಮಾಡಿದ್ದು. ಮತ್ತು ಮುಂದಿನ ಬ್ಲಾಗಲ್ಲಿ ಮತ್ತೆ ಒಂದು ಹೊಸ ವಿಚಾರದ ಜೊತೆಗೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ವಿಸಿಟ್ ಮಾಡಿದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು, ನನ್ನ ವ್ಲಾಗಲ್ಲಿ ಏನು ಬೇಕು ಕಂಟೆಂಟ್ ಇನ್ನೂ, ಮತ್ತು ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.